ಯಾರು ನಮ್ಮವರು ಯಾರು ಹೊರಗಿನವರು ಎಂಬುದನ್ನು ನಮ್ಮ ಕೆಟ್ಟ ಪರಿಸ್ಥಿತಿಯೇ ತೋರಿಸಿಕೊಟ್ಟು ಬಿಡುತ್ತದೆ. ನಮ್ಮವರೇ ಮೋಸ ಮಾಡುವಾಗ ಶತ್ರುಗಳ ಬಗ್ಗೆ ಮಾತನಾಡಿ ಏನು ಪ್ರಯೋಜನ? ಪ್ರೀತಿಯಲ್ಲಿ ಸಣ್ಣ ಮಕ್ಕಳ ತರಹದ ಹಠವಿದೆ. ಯಾರು ಅಳಿಸಿ ಹೋಗುತ್ತಾರೋ ಅವರೇ ಬಂದು ಸಮಾಧಾನ ಮಾಡಬೇಕು. ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಭಾರವಾದ ವಸ್ತು ಎಂದರೆ ಅವಶ್ಯಕತೆ. ಇದು ಹೋದ ಮೇಲೆ ಅಥವಾ ಮುಗಿದ ಮೇಲೆ ದೊಡ್ಡ ದೊಡ್ಡ ಸಂಬಂಧಗಳು ಹಗುರ ಎನಿಸಿಬಿಡುತ್ತದೆ. ನಮ್ಮ ಹತ್ತಿರ ಬಂದು ಏನು ಪ್ರಯೋಜನವಿದೆ? ಪ್ರತಿ ಬಾರಿ ನಮ್ಮನ್ನು ಬಳಸಿಕೊಂಡು ನೀವು ನಮ್ಮನ್ನೇ ಕಳೆದುಕೊಂಡಿದ್ದೀರಿ. ಓ ದೇವರೇ, ದಯವಿಟ್ಟು ನನ್ನನ್ನು ಒಂಟಿಯಾಗಿ ಇರಿಸು. ಯಾರು ನಮ್ಮ ಭಾವನೆಗಳೊಂದಿಗೆ ಆಟವಾಡಿ ಹೋಗುತ್ತಾರೋ ಅವರೊಂದಿಗೆ ಭೇಟಿ ಮಾಡಿಸಲೇಬೇಡ. ತಪ್ಪು, ಮರೆವು ಮತ್ತು ಅಡೆತಡೆಗಳು ಮನುಷ್ಯನಿಗೆ ಒಳ್ಳೆ ಪಾಠವನ್ನು ಕೊಡುತ್ತದೆ. ಒಂದು ಕ್ಷಣದ ಭೇಟಿಯನ್ನು ಯಾವತ್ತೂ ನಂಬಬೇಡಿ. ಅವಶ್ಯಕತೆ ಇಲ್ಲವೆಂದರೆ ಎಷ್ಟೋ ವರ್ಷದ ಸಂಬಂಧಗಳನ್ನು ಮರೆತು ಬಿಡುತ್ತಾರೆ. ನಮ್ಮವರ ಎದುರುಗಡೆ ನಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸುವ ಸಂದರ್ಭ ಬಂದರೆ ಅಲ್ಲಿಗೆ ನಾವು ಕೆಟ್ಟವರೇ ಸರಿ. ಎಲ್ಲಿಯವರೆಗೆ ನೀವು ಯಶಸ್ವಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂಬುದನ್ನು ಯಾರಿಗೂ ಹೇಳಬೇಡಿ. ಯಶಸ್ಸಿನ ರೇಸ್ನಲ್ಲಿ ಇರಬೇಕೆಂದರೆ ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುವ ಪ್ರಯತ್ನ ಮಾಡುತ್ತೀರಿ. ಎಲ್ಲಿಯವರೆಗೆ ನಿಮ್ಮಲ್ಲಿ ಭಯ ಮೂಡಿರುತ್ತದೆ ಅಲ್ಲಿಯವರೆಗೆ ನಿಮಗೆ ಏನು ಮಾಡಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮಲ್ಲಿ ಭಯ ಮುಗಿಯುತ್ತದೆಯೋ ಆಗಲೇ ನೀವು ಏನು ಬೇಕಾದರೂ ಮಾಡಬಹುದು. ಜೀವನದಲ್ಲಿ ಯಾವಾಗಲೂ ನಿರಾಶರಾಗಬೇಡಿ, ಯಾಕಂದ್ರೆ ಈ ಜೀವನ ಒಂದು ಕ್ಷಣದಲ್ಲಿ ಬದಲಾಗುತ್ತದೆ. ಯಾರಾದರೂ ನಿಜವಾದ ಮನಸ್ಸಿನಿಂದ ನೆನಪಿಸಿಕೊಂಡರೆ ಆ ವ್ಯಕ್ತಿಯನ್ನು ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸಿನಿಂದ ಯೋಚನೆ ತೆಗೆದುಹಾಕಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ಸಾಬೀತಾಗಿದೆ. ಯಾರು ನಿಮಗೆ ತುಂಬಾ ಅಭ್ಯಾಸವಾಗಿ ಬಿಡುತ್ತಾರೋ ಆ ದಿನದಿಂದ ವ್ಯಕ್ತಿ ಯಾವಾಗ ಬೇಕಾದರೂ ನಿಮ್ಮನ್ನು ಹಾಳು ಮಾಡಿಬಿಡಬಹುದು. ಜೀವನ ಒಬ್ಬ ಗುರುವಿನಂತೆ ಕಠೋರವಾಗಿದೆ. ಒಬ್ಬ ಗುರು ಪಾಠ ಕಲಿಸಿ ಪರೀಕ್ಷೆಯನ್ನು ತೆಗೆದುಕೊಂಡರೆ ಜೀವನ ಪರೀಕ್ಷೆಯನ್ನು ಕೊಟ್ಟು ಪಾಠ ಕಲಿಸುತ್ತದೆ. ನಿಮ್ಮ ಈಗಿನ ಪರಿಸ್ಥಿತಿ ಸರಿಯಿಲ್ಲ ಎಂದು ಚಿಂತಿಸಬೇಡಿ. ನಿಮ್ಮ ಮನಸ್ಸು ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಸಮಯವೇ ತಲೆಬಾಗಿ ಎಲ್ಲವನ್ನು ಸರಿ ಮಾಡಿಬಿಡುತ್ತದೆ. ಬೇರೆಯವರ ನೆರಳಿನಲ್ಲಿ ನಿಂತು ನೀನು ನಿನ್ನ ಸ್ವಂತ ನೆರಳನ್ನೇ ಕಳೆದುಕೊಳ್ಳುತ್ತೀಯ. ನಿನ್ನ ನೆರಳನ್ನು ನೀನು ಗುರುತಿಸಲು ಸ್ವತಃ ನೀನು ಬಿಸಿಲಿನಲ್ಲಿ ನಿಲ್ಲಬೇಕು. ಅಶಾಂತವಾಗಿರಲು ಕಾರಣ ಯಾರು ಅವಶ್ಯಕತೆ ಇಲ್ಲವೋ ಅವರ ಹಿಂದೆ ಬಿದ್ದಿರುವುದು. ಒಂದು ಸಲ ವಿಶ್ವಾಸ ಒಡೆದ ಮೇಲೆ ಮತ್ತೆ ಮಾತನಾಡುತ್ತೇವೆ, ಆದರೆ ಅದರಲ್ಲಿ ಮೊದಲಿನ ಹಾಗೆ ಸ್ವಾದ ಇರುವುದಿಲ್ಲ ಅಷ್ಟೇ. ಸುಳ್ಳು ಹೇಳಿ ನಮಗೂ ನದಿಯನ್ನು ದಾಟಲು ಬರುತ್ತಿತ್ತು, ಆದರೆ ನಮ್ಮ ಸತ್ಯವೇ ನಮ್ಮನ್ನು ಮುಳುಗಿಸಿ ಬಿಟ್ಟಿತು. ಹೇಗೆ ಆಕಾಶದಲ್ಲಿ ಮಣ್ಣು ಹಾರಿಸಿದಾಗ ಅದು ನಮ್ಮ ಮುಖದ ಮೇಲೆ ಬಂದು ಬೀಳುತ್ತದೆಯೋ ಅದೇ ತರಹ ಒಬ್ಬ ಮೂರ್ಖ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಕೆಟ್ಟದನ್ನು ಮಾಡಲು ಹೊರಟರೆ ಅದು ಅವನಿಗೆ ಕೆಟ್ಟದಾಗುತ್ತದೆ. ಗಾಜಿನಂತಹ ಹೃದಯವನ್ನು ಹೊಡೆಯುತ್ತಾರೆ. ಭಾವುಕ ಜನರ ಜೊತೆ ಯಾರು ಸಂಬಂಧವನ್ನು ಬೆಳೆಸುವುದಿಲ್ಲ. ಹೇಗೆ ಮರ ಮತ್ತು ನೀರು ಒಂದೇ ಕಡೆ ಇದ್ದಾಗ ಅಲ್ಲಿ ಹಸಿರು ವಾತಾವರಣ ನಿರ್ಮಾಣವಾಗುತ್ತದೆ, ಜೀವನ ಹಾಗೆ. ಎಲ್ಲಿ ಸರಳವಾದ ಮನಸ್ಸು ಮತ್ತು ಪರಿವಾರದ ಸಂಸ್ಕಾರ ಇರುತ್ತದೆಯೋ ಅಲ್ಲಿ ತಂಪಾದ ವಾತಾವರಣ ತಾನಾಗಿಯೇ ಸೃಷ್ಟಿಯಾಗುತ್ತದೆ. ಯಾರನ್ನಾದರೂ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅವರ ಪರಿಸ್ಥಿತಿಯನ್ನು ಮೊದಲು ತಿಳಿದುಕೊಳ್ಳಿ. ತಮ್ಮನ್ನು ತಾವು ಬದಲಾಯಿಸುವುದನ್ನು ಯಾರೂ ಇಷ್ಟಪಡುವುದಿಲ್ಲ. ಕೆಲವರಿಗೆ ಪ್ರೀತಿ ಮತ್ತು ಕೆಲಸಗಳೇ ದ್ವೇಷ ಬದಲಾಯಿಸಿ ಬಿಡುತ್ತದೆ. ಒಂದು ಸುಳ್ಳು ನಿನ್ನಿಂದ 1000 ಸುಳ್ಳು ಹೇಳಿಸುತ್ತದೆ. ಆದರೆ ನೀವು ಸತ್ಯವನ್ನೇ ಮಾತನಾಡಿ, ಏಕೆಂದರೆ ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ. ಆಕಾಂಕ್ಷೆಗಳು ಜೀವನ ಪೂರ್ತಿ ಕಡಿಮೆಯಾಗುವುದಿಲ್ಲ, ಸಮಸ್ಯೆಗಳು ನಿವಾರಣೆ ಕೂಡ ಆಗುವುದಿಲ್ಲ. ಆದರೂ ನಾವು ಬದುಕಿದ್ದೇವೆ. ಸಮಸ್ಯೆಗಳು ಇಂದಲ್ಲ ನಾಳೆ ನಿವಾರಣೆಯಾಗುತ್ತದೆ ಎಂಬ ಆಕಾಂಕ್ಷೆಯಲ್ಲಿ. ಯಾರಾದರೂ ನಿಮ್ಮನ್ನು ದೂರ ಇಡುತ್ತಿದ್ದರೆ ಅವರ ಗುರುತೇ ಇಲ್ಲದ ಹಾಗೆ ಇದ್ದು ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.